ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ SSLC ಎಕ್ಸಾಮ್ 2 ರಿಸಲ್ಟ್ ಅಪ್ಡೇಟ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯಾರು ನೀವು SSLC ಎಕ್ಸಾಮ್ 2 ರಿಸಲ್ಟ್ ಅಂತ ಕೇಳ್ತಿದ್ದೀರಾ ಮತ್ತು ಹಾಗೆ ಗ್ರೇಸ್ ಮಾರ್ಕ್ಸನ್ನು ಕೇಳ್ತಿದ್ದೀರಾ. ನಾನು ಈ ವರ್ಷ ಪಾಸ್ ಆಗ್ಬೋದಾ, ಎಷ್ಟು ಮಾರ್ಕ್ಸ್ ಗ್ರೇಸ್ ಕೊಡ್ತಾರೆ, ಆಗ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದೀವಿ, ನಾವು ಪಾಸ್ ಆಗ್ತಾರಾ ಅಂತಂದು ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ಸ್ ಅದೇ ಇತ್ತು. ಆ ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಡೌಟ್ಸ್ಗೆ ಎಲ್ಲದಕ್ಕಾದರೆ ಆನ್ಸರ್ ಅದ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ. ಯಾಕಂದರೆ ಪ್ರತಿಯೊಂದು ಒಂದು SSLC ಎಕ್ಸಾಮ್ 2 ರಿಸಲ್ಟ್ ಆಯಿತು, ಹಾಗೆ SSLC ಎಕ್ಸಾಮ್ 3 ಪಾಸಿಂಗ್ ಪ್ಯಾಕೇಜ್ ಆಯಿತು, ನೋಟ್ಸ್ ಆಯಿತು, ಮತ್ತು ಮುಂಬರುವಂಥ ಸ್ಕಾಲರ್ಶಿಪ್ ಅಪ್ಡೇಟ್ ಆಯಿತು, ಆಗ ನೆಕ್ಸ್ಟ್ ಯಾವ ಕೋರ್ಸ್ ಮಾಡಬೇಕು ಎಲ್ಲ ಒಂದು ಡೀಟೇಲ್ ಆದರೆ ನಮ್ಮ ಒಂದು ಚಾನಲ್ ಆದರೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದೆ ಖಂಡಿತ ಒಂದು ಚಾನಲ್ ಆದರೆ ಉಪಯುಕ್ತ ಆಗಿರುತ್ತೆ. ಬನ್ನಿ ಈಗ ಡೈರೆಕ್ಟಾಗಿ ಯಾರು SSLC ಎಕ್ಸಾಮ್ 2 ರಿಸಲ್ಟ್ ಬರೆದಿದ್ದಾರೆ, ರಿಸಲ್ಟ್ಗಾರು ವೇಟ್ ಮಾಡ್ತಿದ್ದಾರೆ. ರಿಸಲ್ಟು ಆದಷ್ಟು ಬೇಗನೆ ಬರಬೇಕು. ಯಾಕೆ ಒಂದು ಈ ಕಾರಣದಿಂದ ಹೇಳ್ತೀನಿ ಅಂದರೆ, ಈಗ SSLC ಎಕ್ಸಾಮ್ 2 ರಿಸಲ್ಟ್ ಬೇಗನೆ ಬರಬೇಕು. ಒಂದು ಯಾಕಂದರೆ ನೆಕ್ಸ್ಟ್ ಎಕ್ಸಾಮ್ 3 ನಡೀಬೇಕು. ಆಮೇಲೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ರಿವ್ಯಾಲ್ಯೂಯೇಷನ್ ಆಗ್ತಿರ್ತಾರೆ, ಕಾಪಿ ತರಿಸ್ತಾ ಇರ್ತಾರೆ. ಆಮೇಲೆ ನೆಕ್ಸ್ಟು ನೋಂದಣಿ ಮಾಡ್ಕೋಬೇಕು, ನೆಕ್ಸ್ಟ್ ಎಕ್ಸಾಮ್ 3ಗೆ ರಿಜಿಸ್ಟರ್ ಮಾಡಬೇಕು, ಅಲ್ಲಿ ಒಂದು ವೀಕ್ ಆದರೂ ಟೈಮ್ ಬೇಕು, ಮತ್ತು ಓದ್ಕೊಳ್ಳೋಕ್ಕೂ ಟೈಮ್ ಬೇಕು. ಈ ಒಂದು ನಿಟ್ಟಿನಿಂದ SSLC ಎಕ್ಸಾಮ್ 2 ರಿಸಲ್ಟು ಆದಷ್ಟು ಬೇಗನೆ ಬರುತ್ತೆ. ಬ್ರದರ್ ಎಲ್ಲಿ ಬರುತ್ತೆ, ಎಲ್ಲಿ ಒಂದು ನ್ಯೂಸಲ್ಲಿ ಕೂಡ ಇಲ್ಲ, ಯಾವ ಥರ ಇಲ್ಲ, ಯಾವ ಥರ ಈ ಪ್ರಿಡಿಕ್ಷನು ಯಾವ ಥರ ಇದು ಹೇಳ್ತೀರಂದರೆ ನೋಡಿ, ಯಾರು ಇದನ್ನು ನ್ಯೂಸಲ್ಲಾಯಿತು ಮತ್ತು ಎಲ್ಲಿ ಕೂಡ ಪ್ರಕಟ ಆಗೋಲ್ಲ. ಈ ಒಂದು ನೋಟಿಫಿಕೇಷನ್ ಕೂಡ ಬರೋದು ಕೂಡ ಸಾಧ್ಯತೆ ಕಡಿಮೆ. ನೋಟಿಫಿಕೇಷನ್ ಕೊಡ್ತಾರೆ, ಖಂಡಿತ ಕೊಡ್ತಾರೆ, ಆದರೆ ತುಂಬ ಸಡನ್ನಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ನೋಟಿಫಿಕೇಷನ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನಿಮ್ಮ ರಿಸಲ್ಟ್ ಬಿಟ್ಟ ತಕ್ಷಣ ಒಂದು ಚಾನಲ್ಗೆ ಅಪ್ಡೇಟ್ ಬೇಕಾದ್ರೆ ಒಂದು ಚಾನಲ್ಗೆ ಫಾಲೋ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣವೇ ನಾನು ನಿಮಗೆ ರಿಸಲ್ಟ್ ಲಿಂಕ್ ಹೋದ್ರೆ ಕೊಡ್ತೀನಿ, ಲಿಂಕ್ ಮುಖಾಂತರ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದಾಗಿರುತ್ತೆ. ಇದೇ ಒಂದು ವೆಬ್ಸೈಟಲ್ಲಾದರೆ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ನಾನು ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ಲಿಂಕ್ ಬೇಕಾದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಸಾಕಷ್ಟು ಪೇರೆಂಟ್ಸ್ ಅವ್ರು ಫೋನ್ ಮಾಡ್ತಿದ್ರು, ನನಗೆ ಎಷ್ಟು ಮಾರ್ಕ್ಸ್ ಗ್ರೇಸ್ ಕೊಡ್ತಾರೆ ಅಂತಂದು. ನೋಡಿ, ಈಗ ನಾನು ಜಸ್ಟ್ ಪೇರೆಂಟ್ಸ್ ಜೊತೆ ಒಬ್ಬರ ಜೊತೆ ಮಾತಾಡಿದ್ದು, ಅವರಿಗೆ ಒಂದು ಮಗು 5 ಸಬ್ಜೆಕ್ಟ್ ಪಾಸ್ ಆಗ್ತಿದೆ, ಇನ್ನೊಂದು ಸಬ್ಜೆಕ್ಟ್ ಕೂಡ ಪಾಸ್ ಆಗೋ ರೇಂಜಲ್ಲಿದೆ, ಜಸ್ಟ್ 2-3 ಮಾರ್ಕ್ಸ್ ಬೇಕು, ನನ್ನ ಮಗ ಪಾಸ್ ಆಗ್ತಾನೆ ಅಂತ ಕೇಳ್ತಿದ್ರು. ಖಂಡಿತ ಆ ಒಂದು ನಿಟ್ಟಿನಲ್ಲಿ ಯಾರು ಪಾಸಿಂಗಲ್ಲಿ ಲಾಸ್ಟ್ ಒಂದು 2-3 ಮಾರ್ಕ್ಸ್ ಅಂತ ಇರ್ತಾರೆ, ಆ ಒಂದು ಸ್ಟೂಡೆಂಟ್ಸು ಪಾಸ್ ಆಗೋಂಥ ಸಾಧ್ಯತೆ ತುಂಬ ಇದೆ. ಯಾಕಂದರೆ ಅಂಥ ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಒಂದು ಐಡಿಯಾ ಸಿಕ್ತು ಅಂತ, ಯಾರು ಪಾಸಿಂಗಲ್ಲಿ ಜಸ್ಟ್ 2-3 ಮಾರ್ಕ್ಸ್ ಇದೆ, ಆ ಒಂದು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗುವಂಥ ತುಂಬ ಸಾಧ್ಯತೆ ಇದೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮುಂದೆ ಒಂದು ವೀಡಿಯೋದಲ್ಲಿ ಹೇಳ್ತೀನಿ. ಗ್ರೇಸ್ ಮಾರ್ಕ್ಸ್ ಅಂತಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಖಂಡಿತ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಗ್ರೇಸ್ ಮಾರ್ಕ್ಸ್ ಯಾವ ಸಬ್ಜೆಕ್ಟಿಗೆ ಎಷ್ಟು ಕೊಡ್ತಾರೆ ಅದ್ರ ಬಗ್ಗೆ ಆದರೆ ಅಪ್ಡೇಟ್ ಆದ ಮಾಡ್ತಿರ್ತೀನಿ. ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾವು ಹಾಕುವಂಥ SSLC ಎಕ್ಸಾಮ್ ರಿಸಲ್ಟ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಮೇತ ನೀವು ಅದು ವೀಡಿಯೋ ಆದರೆ ನೋಡ್ಬೋದಾಗಿರುತ್ತೆ. ಅದಕ್ಕೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.